ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ನೋಡಿ, ಜೀವಾವಧಿ ಶಿಕ್ಷೆಗೆ ಗುರಿ ಹಾಕಿರುವಂತಹ ಪ್ರಜ್ವಲ್ ರೇವಣ್ಣ ಅವರ ಕೈಯಲ್ಲಿ ಮೊಬೈಲ್ ನೋಡಿ ಅತಿ ದೊಡ್ಡ ಶಾಕ್ ಎದುರಾಯಿತು. ಮನ ಪರಿವರ್ತನೆ, ಇವರಿಗೆ ಬುದ್ಧಿ ಬರುತ್ತೆ, ಪ್ರಾಯಶ್ಚಿತ ಕಾಡುತ್ತೆ ಅನ್ನೋದೆಲ್ಲ ಸುಳ್ಳು ಅನ್ನೋದು ಬಹಳ ಸ್ಪಷ್ಟವಾಗಿ ಕಾಣಸಿಕ್ತು ಆ ಒಂದು ವಿಡಿಯೋದಿಂದ. ಜೈಲಿನಲ್ಲಿ ಪ್ರಜ್ವಲ್ ಬಳಿ ಮೊಬೈಲ್ ಪತ್ತೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಜ್ವಲ್ ಬಳಿ ಇದ್ದ ಮೊಬೈಲ್ನಲ್ಲಿ ಏರ್ಟೆಲ್ ಸಿಮ್ ಇತ್ತಂತೆ. ಪ್ರಜ್ವಲ್ ಬಳಸ್ತಾ ಇದ್ದಂತಹ ಸಿಮ್ ಕಾರ್ಡ್ ಹಾಗಾದ್ರೆ ಯಾರದ್ದು ಅನ್ನೋದೇ ಪ್ರಶ್ನೆ ಆಗ್ತಾ ಇದೆ. ಪ್ರಜ್ವಲ್ ರೇವಣ್ಣಗೆ ಸಿಮ್ ಕೊಟ್ಟಿದ್ಯಾರು, ಯಾರು ತಂದ್ಕೊಟ್ರು, ಹೇಗ್ ತಂದ್ಕೊಟ್ರು, ಇದೆಲ್ಲ ಪ್ರಶ್ನೆ ಇದೆ. ಪ್ರಜ್ವಲ್ ಮೊಬೈಲ್ ನಲ್ಲಿದ್ದ ಸಿಮ್ ಪೊಲೀಸರ ಟೀಮ್ ಈಗ ಬೆನ್ ಹತ್ತಿದೆಯಂತೆ ಅದನ್ನ ಪತ್ತೆ ಮಾಡೋದಕ್ಕೆ. ಜೈಲಿನ ಟವರ್ ನಲ್ಲಿ ಸಿಮ್ ಯಾವಾಗಿನಿಂದ ಆಕ್ಟಿವ್ ಆಗಿದೆ, ಸಿಮ್ ಯಾರ ಹೆಸರಲ್ಲಿದೆ ಅನ್ನೋದನ್ನ ಪತ್ತೆ ಹಚ್ಚೋದಕ್ಕೆ ಪೊಲೀಸರು ಸಿದ್ಧತೆ ಮಾಡಿಕೊಂಡಿದ್ದಾರೆ. ಪ್ರಜ್ವಲ್ ಬಳಸ್ತಾ ಇದ್ದ ಸಿಮ್ನ ವಿವರ ಕೋರಿ ಏರ್ಟೆಲ್ ಕಂಪನಿಗೆ ಪತ್ರ ಕೂಡ ಬರೆದಿದ್ದಾರಂತೆ. ಪ್ರಜ್ವಲ್ ಮೊಬೈಲ್ ಬಳಕೆ ಹಿಂದೆ ಜೈಲು ಸಿಬ್ಬಂದಿ ನೆರವು ಕೊಟ್ಟಿರುವ ಶಂಕೆ ಇದೆ. ಆಬ್ವಿಯಸ್ಲಿ ಕೊಟ್ಟಿರ್ತಾರೆ. ಸೋಮವಾರದ ಒಳಗಡೆ ಸಿಮ್ ಯಾರ ಹೆಸರಲ್ಲಿದೆ, ಯಾರು ತಂದ್ಕೊಟ್ರು, ಯಾವಾಗಿನಿಂದ ಈ ಸಿಮ್ ಆಕ್ಟಿವ್ ಆಗಿದೆ, ಜೊತೆಗೆ ಜೈಲು ಸಿಬ್ಬಂದಿಗಳ ಪಾತ್ರದ ಬಗ್ಗೆ ಕೂಡ ಒಂದು ರಿಪೋರ್ಟ್ ಪೊಲೀಸರ ಅಂದ್ರೆ ಜೈಲಧಿಕಾರಿಗಳ ಕೈ ಸೇರಲಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಇದೆ. ಪ್ರಮುಖವಾಗಿ ಜೈಲು ಅಕ್ರಮಗಳ ಬಗ್ಗೆ ಪದೇ ಪದೇ ನಾವು ಪ್ರಶ್ನೆ ಮಾಡ್ತಾ ಇದೀವಿ. ಒಂದಷ್ಟು ವಿಡಿಯೋಗಳು ಅಲ್ಲಿಂದ ಹರಿಬಿಡಲಾಗ್ತಾ ಇತ್ತು. ಅಲ್ಲಿರುವಂತಹ ಕೈದಿಗಳ ಸಂಭ್ರಮಾಚರಣೆ ಮತ್ತು ಮೊಬೈಲ್ ಫೋನ್ ಬಳಕೆಗಳು ಎಷ್ಟರ ಮಟ್ಟಿಗೆ ರಾಜಾರೋಷವಾಗಿತ್ತು ಅನ್ನೋದು ಅದು ಜಗಜ್ಜಾಹೀರ. ಆದ್ರೂ ಕೂಡ ಖಡಕ್ ಆಫೀಸರ್ಗಳು ಬಂದಾಗ ಅದನ್ನ ಕಂಟ್ರೋಲ್ ಮಾಡ್ತಾರೆ, ಅದಕ್ಕೆ ಒಂದಷ್ಟು ಬ್ರೇಕ್ ಹಾಕುವ ಕೆಲಸಗಳಾಗುತ್ತೆ ಅಂದಾಗ್ಲೂ ಕೂಡ ಮತ್ತೆ ಮತ್ತೆ ಇಂಥದ್ದು ವಿಡಿಯೋಗಳು ಹರಿಬಿಡೋ ಮೂಲಕ ಅಗೇನ್ ವ್ಯವಸ್ಥೆ ಹಂಗೆ ಉಳ್ಕೊಂಡಿದೆ, ಯಾವುದು ಕೂಡ ಸರಿಯಾಗಿಲ್ಲ ಅನ್ನೋದನ್ನ ತೋರಿಸ್ತಾ ಇತ್ತು. ಪ್ರಜ್ವಲ್ ರೇವಣ್ಣ ಅಪರಾಧಿ ಅನ್ನೋದು ಸಾಬೀತಾಗಿದೆ, ಕೋರ್ಟ್ನಿಂದಲೇ ಆದೇಶ ಇದೆ. ಅಂಥದ್ರಲ್ಲಿ ಈತನ ಕೈಯಲ್ಲಿ ಮೊಬೈಲ್ ಇರುತ್ತೆ, ಪೆನ್ ಡ್ರೈವ್ ಪತ್ತೆಯಾಗಿದೆ, ಕೆಲವೊಂದಷ್ಟು ಫೋಟೋಗಳು ಪತ್ತೆಯಾಗಿದೆ ಅನ್ನುವಂಥ ವಿಚಾರ ಬಹಳ ಆತಂಕಕಾರಿ ಬೆಳವಣಿಗೆ. ಹಂಗಾಗಿ ಯಾರು ಕೊಟ್ಟರು, ಯಾರು ಸಹಾಯ ಮಾಡಿದ್ರು ಅಂಥವರ ವಿರುದ್ಧ ಕ್ರಮಕ್ಕೆ ಆಗ್ರಹಿಸಲಾಗ್ತಾ ಇದೆ. ಎನಿವೆ, ಸೋಮವಾರದ ಒಳಗಡೆ ಒಂದು ವರದಿ ಜೈಲಧಿಕಾರಿಗಳ ಕೈ ಸೇರುತ್ತಂತೆ.